ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 30ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಇವತ್ತು ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 180 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. 0.7%ಗೂ ಹೆಚ್ಚಾಗಿ ನಿಫ್ಟಿ ಕರೆಕ್ಟ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 582 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. 0.75%ನಷ್ಟು ಸೆನ್ಸೆಕ್ಸ್ ಕೂಡ ಇವತ್ತು ಕರೆಕ್ಟ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಹೆಚ್ಚಿನ ಒಂದು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 1%ನಷ್ಟು ಬ್ಯಾಂಕ್ ನಿಫ್ಟಿ ಕರೆಕ್ಟ್ ಆಗಿದೆ. ಬಟ್ IT ಸೆಕ್ಟರ್ನ ಸ್ಟಾಕ್ಗಳು ಸ್ವಲ್ಪ ಮಟ್ಟಿಗೆ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ನ ಕರೆಕ್ಷನ್ಗೆ ಒಂದು ರೀಸನ್ ಫೆಡ್ನ ಔಟ್ಕಮ್ ಕೂಡ ಆಗಿರುತ್ತೆ. ನಿನ್ನೆ ದಿನ ಫೆಡ್ನ ಕಡೆಯಿಂದ ಮಾನಿಟರಿ ಪಾಲಿಸಿ ಮೀಟಿಂಗ್ ಔಟ್ಕಮ್ ನೋಡೋದಕ್ಕೆ ಸಿಕ್ತು. ಯಾವುದೇ ರೀತಿಯಲ್ಲಿ ರೇಟ್ ಕಟ್ಗಳನ್ನು ಫೆಡ್ ಅನೌನ್ಸ್ ಮಾಡಲಿಲ್ಲ. ಸೊ ಈಗೇನು ಕ್ರೂಡ್ ಆಯಿಲ್, ಗ್ಯಾಸ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ, ಇದರಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಟ್ರಂಪ್ ಅವರು ಈಗಲೂ ಕೂಡ ಸಾಕಷ್ಟು ದೇಶಗಳ ಮೇಲೆ ಟ್ಯಾರಿಫ್ಸನ್ನು ಹಾಕಿದ್ದಾರೆ. ಅದರಿಂದ ಕೂಡ US ನಲ್ಲಿ ಕನ್ಸರ್ನ್ಸ್ ಇದೆ. ಅದು ಕೂಡ ಬ್ಯಾಕ್ ಸ್ಲ್ಯಾಶ್ ಆಗುತ್ತೆ ಅಂತ ಹೇಳಿ ಫೆಡ್ ರೇಟ್ ಕಟ್ಗಳನ್ನು ಮಾಡಿಲ್ಲ. ಹಾಗೆ ಫೆಡ್ ಚೇರ್ಮನ್ ಪೋವೆಲ್ ಅವರ ಕೊನೆ ಮಾನಿಟರಿ ಪಾಲಿಸಿ ಮೀಟಿಂಗ್ ಕೂಡ ಆಗಿತ್ತು. ಸೊ ಅವರು ರಿಟೈರ್ ಆಗ್ತಿದ್ದಾರೆ. ಸೊ ಹೊಸ ಫೆಡ್ ಚೇರ್ಮನ್ ನೆಕ್ಸ್ಟ್ ಟೈಮ್ನಿಂದ MPC ಔಟ್ಕಮನ್ನು ಅನೌನ್ಸ್ ಮಾಡ್ತಾರೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಕೂಡ ಜಂಪ್ ಆಗ್ತದೆ. $120 ಮೇಲ್ಗಡೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಪ್ರತಿ ಬ್ಯಾರಲ್ಗೆ ಟ್ರೇಡ್ ಆಗ್ತಿತ್ತು. ಬಟ್ ಈಗ ಸ್ವಲ್ಪ ಮಟ್ಟಿಗೆ ಕೂಲ್ ಡೌನ್ ಆಗಿದೆ. ಈ ರೀಸನ್ನಿಂದ ಕೂಡ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ ಟ್ರಂಪ್ ಅವರು ಇರಾನ್ನ ಮೇಲೆ ಹೊಸ ಧಮಕಿಯನ್ನು ಕೂಡ ಹಾಕಿದರೆ ಈ ಬಾರಿ ಯಾವುದೇ ರೀತಿಯ ಸೀಸ್ ಫೈರ್ ಎಕ್ಸ್ಟೆನ್ಷನ್ ಆಗೋದಿಲ್ಲ. ಮಾತುಕತೆ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ಇರಾನ್ನ ಮೇಲೆ ಮತ್ತೆ ದಾಳಿಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಒಂದು ಕಡೆಯಿಂದ ಇರಾನ್ ಕಂಟ್ರೋಲ್ ಮಾಡ್ತಿದ್ರೆ ಇನ್ನೊಂದು ಬಾರ್ಡರ್ನಿಂದ US ಆರ್ಮಿ ಕಂಟ್ರೋಲ್ ಮಾಡ್ತಿದೆ. ಸೊ ಪ್ಯಾಸೇಜಸ್ ಸರಾಗವಾಗಿ ಆಗ್ತಿಲ್ಲ. ಇದು ಕ್ರೂಡ್ ಆಯಿಲ್ನ ಪ್ರೈಸಸ್ನ ಮೇಲೆ ಇಂಪ್ಯಾಕ್ಟನ್ನು ತರ್ತಿದೆ. ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆದಷ್ಟು ಕೂಡ ಇಂಡಿಯನ್ ಮಾರ್ಕೆಟ್ಗೆ ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ. ಹಾಗೆಯೇ US ಟೆಕ್ ಕನ್ಸರ್ನ್ಸ್ಗಳು ಕೂಡ ಒಂದು ಮೇಜರ್ ಪ್ರಾಬ್ಲಮ್ ಆಗಿದೆ. ಟೆಕ್ ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಿದ್ದಾರೆ. ಬಟ್ ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಬರದಿರೋದು ಸ್ವಲ್ಪ ಮಟ್ಟಿಗೆ ಕನ್ಸರ್ನ್ಗೆ ಕಾರಣ ಆಗಿದೆ. ಸೊ AI ಯಾವ ರೀತಿಯಲ್ಲಿ ಟರ್ನ್ ಔಟ್ ಆಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಎಲ್ಲ ಟೆಕ್ ಕಂಪನಿಗಳಿಗೆ. ಹಾಗೆ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗನ್ನು ಮಾಡ್ತಿರೋದು ಕೂಡ ಪ್ರೆಷರನ್ನು ಆ್ಯಡ್ ಮಾಡ್ತಿದೆ. ಸೊ ಮಾನಿಟರಿ ಪಾಲಿಸಿ ಔಟ್ಕಮ್, ಟ್ರಂಪ್ ಅವರ ಥ್ರೆಟ್ ಎಲ್ಲ ಸೇರಿ ಮತ್ತೆ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ನೆಟ್ ಸೆಲ್ಲಿಂಗ್ ಇನ್ಕ್ರೀಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ನಾಳೆ ಶುಕ್ರವಾರ ಮೇ 1ಕ್ಕೆ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಕಾರ್ಮಿಕರ ದಿನಾಚರಣೆ ಇದೆ. ಅದರ ಜೊತೆಯಲ್ಲಿ ಮಹಾರಾಷ್ಟ್ರ ಡೇ ಕೂಡ ಆಗಿರುತ್ತೆ. ಆದ್ದರಿಂದ NSE BSE ಎರಡೂ ಕೂಡ ಶಟ್ ಡೌನ್ ಆಗುತ್ತೆ. ಸೊ ಮತ್ತೆ ಮಾರ್ಕೆಟ್ ಓಪನ್ ಆಗೋದು ಸೋಮವಾರ ಮೇ 4ಕ್ಕೆ. ಸೊ ಮೇ 4 ಇಂಪಾರ್ಟೆಂಟ್ ಡೇ ಆಗಿರುತ್ತೆ. ಸೊ 5 ರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ಸ್ ಬರೋದಿದೆ. ಆಲ್ರೆಡಿ ಎಕ್ಸಿಟ್ ಪೋಲ್ಸ್ ಬಂದಿದೆ. ಅದಕ್ಕೆ ಮಾರ್ಕೆಟ್ ಹೆಚ್ಚಾಗೇನು ರಿಯಾಕ್ಟ್ ಮಾಡಿಲ್ಲ. ಗ್ಲೋಬಲ್ ಕ್ಯೂಸ್ನಿಂದನೇ ಇವತ್ತು ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ರಿಸಲ್ಟ್ ಕೂಡ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟನ್ನು ಹಾಕುತ್ತೆ. ಸೊ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ ಪಕ್ಷ ಹೆಚ್ಚಿನ ರಾಜ್ಯಗಳನ್ನು ಗೆದ್ದಷ್ಟು ಕೂಡ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ಸಾಕಷ್ಟು ಕ್ಯಾಲ್ಕುಲೇಷನ್ಸ್ ಇದೆ. ರಾಜ್ಯಸಭಾ ಸೀಟ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರಲ್ ಸ್ಪೆಂಡ್ಸ್ ಇನ್ಕ್ರೀಸ್ ಆಗ್ಬೋದು ಅನ್ನುವಂಥ ಐಡಿಯಾಗಳು ಕೂಡ ಇರೋದ್ರಿಂದ ಸೊ BJP ಹೆಚ್ಚಿನ ರಾಜ್ಯಗಳನ್ನು ಗೆದ್ದಾಗ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಬಟ್ ತಮಿಳುನಾಡು ಮತ್ತು ಕೇರಳನಲ್ಲಿ ಆ ಒಂದು ಸಿಚುವೇಶನ್ ತುಂಬಾ ಕಡಿಮೆ ಕಾಣಿಸ್ತಿದೆ. ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಚಾನ್ಸಸ್ ಕ್ರಿಯೇಟ್ ಆಗ್ತಿದೆ. ಹಾಗೆ ಪುದುಚೇರಿನಲ್ಲಿ NDA ಅಲಯನ್ಸ್ ಪವರ್ಗೆ ಬರ್ಬೋದು ಅನ್ನುವಂಥ ನ್ಯೂಸ್ಗಳು ಇದೆ. ಬಟ್ ಮೇ 4ಕ್ಕೆ ಒಂದು ಕ್ಲಿಯರ್ ಮ್ಯಾಂಡೇಟ್ ಬರುತ್ತೆ. ಅದಕ್ಕೆ ಮಾರ್ಕೆಟ್ ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಸೋಮವಾರದ ದಿನ ಸ್ವಲ್ಪ ವೊಲಟೈಲ್ ಟ್ರೇಡಿಂಗ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಬಟ್ ಲೋಕಸಭೆ ಎಲೆಕ್ಷನ್ನ ಟೈಮ್ನಲ್ಲಿ ಮಾರ್ಕೆಟ್ನಲ್ಲಿ ಯಾವ ರೀತಿಯ ವೊಲಟಾಲಿಟಿ ಇರುತ್ತೆ ಆ ರೀತಿಯ ಒಂದು ವೊಲಟಾಲಿಟಿ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ರಿಸಲ್ಟ್ಸ್ ಎಫೆಕ್ಟ್ ಅಂತೂ ಮಾಡುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಆಟೋ ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 5%ನಷ್ಟು ಸ್ಟಾಕ್ ಗೇನ್ ಆಗಿದೆ. ಸನ್ ಫಾರ್ಮಾ 1.5% ಅರೌಂಡಲ್ಲಿ ಗೇನ್ ಆಯಿತು. ಇನ್ಫೋಸಿಸ್, ಟೆಕ್ ಮಹೀಂದ್ರ, IT ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಬಜಾಜ್ ಫಿನಾನ್ಸ್ ನಿನ್ನೆ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು. ರಿಸಲ್ಟ್ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಷನ್ನ ಕೂಡ ಕೊಟ್ಟಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸ್ಟಾಕ್ ಪ್ರೈಸ್ನಲ್ಲಿ 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಎಟರ್ನಲ್ HUL ಕೂಡ 2.5%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಇಂಡಾಲ್ಕೋನಲ್ಲಿ ಕೂಡ 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಹಾಗೆ ರಿಸಲ್ಟ್ ಬಂದಾಗಿಂದ ಆಕ್ಸಿಸ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. 2%ಗೂ ಹೆಚ್ಚಾಗಿ ಆಕ್ಸಿಸ್ ಬ್ಯಾಂಕ್ ಕರೆಕ್ಟ್ ಆಗಿದೆ. ಸೊ ರಿಸಲ್ಟ್ಸ್ ಆಲ್ಮೋಸ್ಟ್ ಫ್ಲಾಟ್ ಆಗಿದ್ದ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರ್ತಿದೆ. ಬಟ್ ಬ್ರೋಕರೇಜಸ್ಗಳು 1600ವರೆಗೂ ಟಾರ್ಗೆಟ್ಸ್ಗಳನ್ನು ಆಕ್ಸಿಸ್ ಬ್ಯಾಂಕ್ನಲ್ಲಿ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ವ್ಯೂ ಇದ್ದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ಶಾರ್ಟ್ ಟರ್ಮ್ನಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ. ಬಟ್ ಸ್ಟಾಕ್ಸ್ ರಿಕವರ್ ಆಗುತ್ತೆ. ಅದಾನಿ ಎಂಟರ್ಪ್ರೈಸಸ್ ತಮ್ಮ Q4 ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ.
ಸೊ ಈ ಒಂದು ಕ್ವಾರ್ಟರ್ನಲ್ಲಿ 32,439 ಕೋಟಿಯ ರೆವೆನ್ಯೂಸ್ ಡಿಕ್ಲೇರ್ ಆಗಿದೆ. ಸೊ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಅಥವಾ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ರೆವೆನ್ಯೂಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಕೂಡ ಸಾಕಷ್ಟು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 729 ಕೋಟಿಯ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಈ ಬಾರಿ ಒಂದು ಅಡಿಷನಲ್ ಟ್ಯಾಕ್ಸ್ ಇನ್ಕಮ್ ಇದ್ದಿದ್ರಿಂದ ಕಂಪನಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದಾನಿ ಕಂಪನಿಗಳಲ್ಲಿ ಈ ರೀತಿಯ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಇರುತ್ತೆ. 3-4 ಕ್ವಾರ್ಟರ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತೆ. ಮಧ್ಯದಲ್ಲಿ ಎಲ್ಲೋ ಒಂದು ಕ್ವಾರ್ಟರ್ನಲ್ಲಿ ಲಾಸ್ ಬರುತ್ತೆ ಅಥವಾ ಪ್ರಾಫಿಟ್ ಸಡನ್ ಆಗಿ ಫಾಲ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಸ್ಟ್ರಾಂಗ್ ಆಗಿ ಜಂಪ್ ಆಗುತ್ತೆ. ಸೊ ಈ ರೀತಿಯ ಒಂದು ಇನ್ಕನ್ಸಿಸ್ಟೆಂಟ್ ರಿಸಲ್ಟ್ ಅದಾನಿ ಕಂಪನಿಗಳ ಕಡೆಯಿಂದ ಎಕ್ಸ್ಪೆಕ್ಟೆಡ್ ಇದ್ದೇ ಇರುತ್ತೆ. ಸೊ ಈ ಒಂದು ರಿಸಲ್ಟ್ ಏನಿದೆ ಮಾರ್ಕೆಟ್ ಅವರ್ಸ್ನ ನಂತರ ಬಂದಂಥ ರಿಸಲ್ಟ್ ಆಗಿರುತ್ತೆ. ಸ್ಟಾಕ್ ಇವತ್ತು ಫ್ಲಾಟ್ ಆಗಿ ಟ್ರೇಡ್ ಆಗಿದೆ. ಸೊ ಸೋಮವಾರ ಸ್ಟಾಕ್ ಈ ಒಂದು ರಿಸಲ್ಟ್ಗೆ ರಿಯಾಕ್ಟ್ ಮಾಡುತ್ತೆ. ಇನ್ನೊಂದು ಅದಾನಿ ಕಂಪನಿ ನಿಫ್ಟಿ 50 ಕಂಪನಿ ಅದಾನಿ ಪೋರ್ಟ್ಸ್ ಕೂಡ ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 10% ಇನ್ಕ್ರೀಸ್ ಆಗಿದೆ. 3,329 ಕೋಟಿ ಪ್ರಾಫಿಟ್ಸ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆಯೇ ಒಂದು ಸ್ಟ್ರಾಂಗ್ ಕೆಪೆಕ್ಸ್ ಪ್ಲಾನ್ ಕೂಡ ಅನೌನ್ಸ್ ಆಗ್ತದೆ. ಹಾಗೆ ಟೋಟಲ್ ಕಾರ್ಗೋ ವಾಲ್ಯೂಮ್ಸ್ ಇಯರ್ ಆನ್ ಇಯರ್ 13% ಇನ್ಕ್ರೀಸ್ ಆಗಿದೆ. ಕಂಪನಿ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ₹7.50 ಡಿವಿಡೆಂಡ್ ಅನೌನ್ಸ್ ಆಗಿದೆ. ಸೊ ಯೂಶಲಿ ನಿಫ್ಟಿ ಕಂಪನೀಸ್ ಫೈನಲ್ ಡಿವಿಡೆಂಡ್ಸ್ ಅನ್ನು ಪೇ ಮಾಡ್ತಾರೆ. ಸೊ ಇದು ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ ಅಪ್ರೂವಲ್ ಬರಬೇಕಾಗುತ್ತೆ. ಅದಾದ್ಮೇಲೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಅದಾನಿ ಪೋರ್ಟ್ಸ್ನ ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 3,308 ಕೋಟಿ ಪ್ರಾಫಿಟ್ಸ್ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ 10% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಒಳ್ಳೆ ಒಂದು ರಿಸಲ್ಟ್ ಅನ್ನೇ ಅದಾನಿ ಪೋರ್ಟ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವತ್ತು ಸ್ಟಾಕ್ 1% ಗೇನ್ ಆಗಿದೆ. ಸೊ ಅದಾನಿ ಪೋರ್ಟ್ಸ್ನ ರಿಸಲ್ಟ್ ಮಾರ್ಕೆಟ್ ಅವರ್ಸ್ನಲ್ಲೇ ಬಂತು. ಸ್ಟಾಕ್ ಅದಕ್ಕೆ ಪಾಸಿಟಿವ್ ಆಗಿ ಕೂಡ ರಿಯಾಕ್ಟ್ ಮಾಡಿದೆ. ಸೋಮವಾರ ಇನ್ನಷ್ಟು ಪಾಸಿಟಿವ್ ಮೂಮೆಂಟಮ್ ಕಾಣಿಸ್ಬೋದು. ಅದಕ್ಕೆ ಮಾರ್ಕೆಟ್ ಸಪೋರ್ಟ್ ಮಾಡಬೇಕಾಗತ್ತೆ. ವೇದಾಂತ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಒಂದೇ ದಿನ 65% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಸ್ಟಾಕ್ 775 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಇವತ್ತು 275 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಇದಕ್ಕೆ ರೀಸನ್ ಡಿಮರ್ಜರ್ ಆಗಿರುತ್ತೆ. ಕಂಪನಿ ಮೇ 1 ಡಿಮರ್ಜರ್ ರೆಕಾರ್ಡ್ ಡೇಟನ್ನು ಫೈನಲೈಸ್ ಮಾಡಿದ್ರು. ಸೊ ನಾಳೆ ಮಾರ್ಕೆಟ್ ಹಾಲಿಡೇ ಇರೋದ್ರಿಂದ ಇವತ್ತು ನಮಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಇವರು ತಮ್ಮ ಬಿಸ್ನೆಸ್ಸನ್ನು 5 ಡಿಫ್ರೆಂಟ್ ಎಂಟಿಟಿಯಾಗಿ ಡಿವೈಡ್ ಮಾಡ್ತಿದ್ದಾರೆ. ಸೊ ಯಾರೆಲ್ಲ ಶೇರ್ಸ್ಗಳನ್ನು ಇವತ್ತಿನವರೆಗೂ ಹೋಲ್ಡ್ ಮಾಡಿದಿರಾ ನಿಮಗೆ ಇನ್ನೂ 4 ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆಗುತ್ತೆ. 4 ಡಿಫ್ರೆಂಟ್ ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಅಲ್ಯೂಮಿನಿಯಂ, ಪವರ್, ಆಯಿಲ್ ಆ್ಯಂಡ್ ಗ್ಯಾಸ್ ಹಾಗೆ ಸ್ಟೀಲ್ ಬಿಸ್ನೆಸಸ್ಗಳು ಸಪ್ರೇಟಾಗಿ ಲಿಸ್ಟ್ ಆಗಿ ಆ 4 ಕಂಪನಿಗಳ ಒಂದೊಂದು ಶೇರ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಅಂದರೆ ವೇದಾಂತದ ಒಂದು ಶೇರ್ ಇದ್ದರೆ ಈ 4 ಡಿಫ್ರೆಂಟ್ ಕಂಪನಿಗಳ ಒಂದೊಂದು ಶೇರ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ 1:1 ರೇಷಿಯೋನಲ್ಲಿ ನಿಮಗೆ ಶೇರ್ಸ್ ಕ್ರೆಡಿಟ್ ಆಗುತ್ತೆ. ಸೊ ಈಗೇನು ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಪ್ರತಿಯೊಂದು ಕಂಪನಿಯ ಶೇರ್ ಪ್ರೈಸ್ಗೆ ಪ್ರೈಸ್ ಅಲೋಕೇಶನ್ಸ್ ಆಗುತ್ತೆ. ಪ್ರೈಸ್ ಡಿಸಿಷನ್ ಆದಮೇಲೆ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಪ್ರೈಸ್ನಲ್ಲಿ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ವಾರ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 10%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಒಂದು ಸ್ಟ್ರಾಂಗ್ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 70%ಗೂ ಹೆಚ್ಚಾಗಿ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಫ್ಲಾಟ್ ಆಗಿ ಇತ್ತು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವಿನ್ಯೂಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗಿತ್ತು. ಸೊ ಒಂದು ಸ್ಟ್ರಾಂಗ್ ರಿಸಲ್ಟ್ ಇಯರ್ ಆನ್ ಇಯರ್ ಬಂದಿದ್ರು ಕೂಡ ಸ್ಟಾಕ್ 10% ಕರೆಕ್ಟ್ ಆಗೋದಕ್ಕೆ ರೀಸನ್ ಇವರ ಮಾರ್ಜಿನ್ಸ್ ಆಗಿರುತ್ತೆ. ಸೊ ಈ ಒಂದು ಕ್ವಾರ್ಟರ್ನಲ್ಲಿ ಎಬಿಟಾ ಮಾರ್ಜಿನ್ 19% ಡಿಕ್ಲೇರ್ ಆಗಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 75% ಇನ್ಕ್ರೀಸ್ ಆಗಿದ್ರು ಕೂಡ ಆಗ ಎಬಿಟಾ ಮಾರ್ಜಿನ್ಸ್ 23% ಇತ್ತು. ಸೊ ಮಾರ್ಜಿನ್ಸ್ ಫಾಲ್ ಆಗ್ತಿರೋ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ US ಸೋಲಾರ್ ಮಾಡ್ಯೂಲ್ಸ್ಗಳ ಮೇಲೆ ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಅಪ್ಲೈ ಮಾಡ್ತಿರೋದು ಕೂಡ ಕಂಪನಿಯ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ತರಬಹುದು ಅನ್ನುವಂಥ ನ್ಯೂಸ್ ಕೂಡ ಇದೆ. ಬಟ್ ಇವರು 2027 ಫಿನಾನ್ಷಿಯಲ್ ಇಯರ್ಗೆ ಒಳ್ಳೆಯ ಒಂದು ಗೈಡೆನ್ಸನ್ನೇ ಕೊಟ್ಟಿದ್ದಾರೆ. ಮೀಶೋ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 12% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ JP ಮಾರ್ಗನ್ನ ಕಡೆಯಿಂದ ಬಂದಂಥ ಒಂದು ಕವರೇಜ್ ಆಗಿರುತ್ತೆ. ಸೊ JP ಮಾರ್ಗನ್ 215 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ನಿನ್ನೆಯ ಕ್ಲೋಸಿಂಗ್ ಪ್ರೈಸ್ನಿಂದ 24% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು JP ಮಾರ್ಗನ್ನ ವ್ಯೂ ಆಗಿತ್ತು. ಅದರಲ್ಲಿ ಸ್ಟಾಕ್ ಆಲ್ರೆಡಿ 12% ಒಂದೇ ದಿನದಲ್ಲಿ ಕವರ್ ಮಾಡಿದೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಮೀಶೋ ಟ್ರೇಡ್ ಆಗ್ತದೆ. ಸೊ 2028ರಿಂದ 30 ಫಿನಾನ್ಷಿಯಲ್ ಇಯರ್ ಏನಿದೆ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು JP ಮಾರ್ಗನ್ನ ವ್ಯೂ ಆಗಿರುತ್ತೆ. ಹಾಗೆ ಕನ್ಸರ್ನ್ನ ಬಗ್ಗೆ ಕೂಡ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಟೆನ್ಷಿಯಲ್ ಗ್ರೋತ್ ಮಿಸ್ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ. ಯಾಕೆಂದರೆ ಇ ಕಾಮರ್ಸ್ ಬಿಸ್ನೆಸ್ನಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇರೋದ್ರಿಂದ ಸೊ ಇದೇ ರೀತಿಯಲ್ಲಿ ಬಿಸ್ನೆಸ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗೆಯೇ ಕಂಪನಿ ತಮ್ಮ ಆವ್ರೇಜ್ ಸೆಲ್ಲಿಂಗ್ ಪ್ರೈಸ್ ಏನಿದೆ
ಅದನ್ನು ಕೂಡ ರಿಡ್ಯೂಸ್ ಮಾಡುವಂಥ ಪ್ಲ್ಯಾನ್ಸನ್ನು ಹೊಂದಿದ್ದಾರೆ. ಇದು ಮಾರ್ಜಿನ್ನ ಮೇಲೆ ಇಂಪ್ಯಾಕ್ಟ್ ತರಬಹುದು ಅಂತ ಕೂಡ JP Morgan ಕನ್ಸರ್ನ್ಸನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಸ್ಟಿಲ್ 215 ಟಾರ್ಗೆಟ್ ಪ್ರೈಸ್ ಫಿಕ್ಸ್ ಆಗಿದೆ. ಆ ರೀಸನ್ನಿಂದ ಸ್ಟಾಕ್ ಗೇನ್ ಆಗಿದೆ. ವೆಲ್ಸ್ಪನ್ ಎಂಟರ್ಪ್ರೈಸಸ್ ಕಂಪನಿಗೆ 7,300 ಕೋಟಿಯ ಹೈವೇ ಪ್ರಾಜೆಕ್ಟ್ ಸಿಕ್ಕಿದೆ. ಪುಣೆ ಶಿರೂರ್ ಹೈವೇ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ವೆಲ್ಸ್ಪನ್ ಎಂಟರ್ಪ್ರೈಸಸ್ಗೆ ಸಿಕ್ಕಿದೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟಾಗೇನು ಮೊಮೆಂಟಮ್ ಕಾಣಿಸಲಿಲ್ಲ. 3%ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈ ರೀತಿಯ ಆರ್ಡರ್ಗಳು ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಪಾಸಿಟಿವ್ ಆಗುತ್ತೆ. ಆನ್ EMI ಟೆಕ್ನಾಲಜೀಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. QIB ಕ್ಯಾಟಗರಿ ಮೊದಲನೇ ದಿನ 0.7 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಮತ್ತು HNI ಕ್ಯಾಟಗರಿಯಲ್ಲಿ ಅಷ್ಟಾಗಿ ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ. ಓವರಾಲ್ 0.25 ಟೈಮ್ನಷ್ಟು IPO ಸಬ್ಸ್ಕ್ರೈಬ್ ಆಗ್ತದೆ. ₹4 ಪ್ರೀಮಿಯಂ ಕಾಣಿಸ್ತದೆ. ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. ಮೇ 5 ಮಂಗಳವಾರದವರೆಗೂ ಈ ಒಂದು IPO ಓಪನ್ ಇರುತ್ತೆ. ₹15-20 ಪ್ರೀಮಿಯಂ ಕಾಣಿಸಿದ್ರೆ ಆಗ ಅಪ್ಲಿಕೇಶನ್ಸನ್ನು ಹಾಕ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.